ಒಟ್ಟಿನಲ್ಲಿ ಈ ಒಂದು ಜಟಾಪಟಿ ಇನ್ನೂ ಕೂಡ ಮುಂದುವರೆದೇ ಇದೆ. ಯಾಕಂದ್ರೆ ಒಂದು ಕ್ಷೇತ್ರಕ್ಕೆ ಈಗ ಮೈತ್ರಿಯಿಂದ ಒಬ್ಬ ಅಭ್ಯರ್ಥಿ ಇರ್ತಾರೆ ಅಂತ ನೋಡಿದ್ರೆ ಇಲ್ಲಿ ಮೂರು ಅಭ್ಯರ್ಥಿಗಳಿರೋದ್ರಿಂದಾಗಿ ಸ್ವಲ್ಪ ಮಟ್ಟಿನ ಈ ಒಂದು ಹಗ್ಗ ಜಗ್ಗಾಟ ಇನ್ನೂ ಕೂಡ ಮುಂದುವರೆದಂತೆ ಕಾಣಿಸ್ತಾ ಇದೆ. ಬಟ್ ಕೊನೆ ಹಂತದಲ್ಲಿ ಏನಾಗುತ್ತೆ ನೋಡಬೇಕು. ಪರಿಷತ್ ಚುನಾವಣೆ ನಾಮಪತ್ರ ಸಲ್ಲಿಕೆಗೆ ಇವತ್ತು ಕೊನೆ ದಿನ ಇದೆ. ಸೊ ಇವತ್ತು ದಕ್ಷಿಣ ಶಿಕ್ಷಕರ ಕ್ಷೇತ್ರದ NDA ಅಭ್ಯರ್ಥಿ ನಾಮಪತ್ರವನ್ನ ಸಲ್ಲಿಸ್ತಾ ಇದೆ. ಅಂದ್ರೆ ಮೈತ್ರಿ ಅಭ್ಯರ್ಥಿಯಾಗಿ ವಿವೇಕಾನಂದ ಅವರು ಅಧಿಕೃತವಾಗಿ ಈಗ ನಾಮಪತ್ರವನ್ನು ಸಲ್ಲಿಸ್ತಾರೆ. ಇನ್ನು ಉಳಿದಂತ ಇಬ್ಬರ ಕಥೆ ಏನು ಅನ್ನುವಂಥದ್ದನ್ನ ನೋಡಬೇಕು. ನಾಮಪತ್ರ ಸಲ್ಲಿಕೆಗೂ ಮುನ್ನ JDS ಮತ್ತು BJP ಮುಖಂಡರು ಒಂದು ಸಭೆಯನ್ನ ಕೂಡ ನಡೆಸಲಿಕ್ಕಿದ್ದಾರೆ. ಇವತ್ತು ಮೈಸೂರಿಗೆ ಬರ್ತಾ ಇದ್ದಾರೆ. ಕುಮಾರಸ್ವಾಮಿ, ಆರ್ ಅಶೋಕ್ ಇವರೆಲ್ಲರೂ ಕೂಡ ಇವತ್ತು ಮೈಸೂರಿನಲ್ಲಿ ಇರ್ತಾರೆ. ಇನ್ನು BJP ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ಶಾಸಕ GT ದೇವೇಗೌಡ ಇವರೆಲ್ಲರೂ ಕೂಡ ಒಟ್ಟಾಗಿ ಹೋಗಿ ವಿವೇಕಾನಂದ ಅವರ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಜೊತೆಲಿರ್ತಾರೆ. ಇನ್ನು ಮೈಸೂರಿನ ಕಲ್ಯಾಣ ಮಂಟಪದಲ್ಲಿ JDS ಮತ್ತು BJP ನಾಯಕರು ಸಭೆಯನ್ನ ಕೂಡ ನಡೆಸ್ತಾರೆ. ನಾಮಪತ್ರ ವಾಪಸ್ಗೆ ಈಗ ನಿಂಗರಾಜೇಗೌಡ ಅವರನ್ನ ಮನವೊಲಿಸುವ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ನಿಂಗರಾಜೇಗೌಡ ತಮ್ಮ ನಾಮಪತ್ರವನ್ನ ಸಲ್ಲಿಸಿಯಾಗಿದೆ. ಸೊ ಹಾಗಾಗಿ ಈಗ ಅವರು ವಾಪಸ್ ಪಡಿಬೇಕಾಗತ್ತೆ. ಯಾಕಂದ್ರೆ ಮೈತ್ರಿ ಅಭ್ಯರ್ಥಿಯಾಗಿ ವಿವೇಕಾನಂದ ಅವರನ್ನ ಕಣಕ್ಕಿಳಿಸ್ತಾ ಇದ್ದಾರೆ. ಬಟ್ ಈಗಾಗಲೇ BJPಯಿಂದ ನಿಂಗರಾಜೇಗೌಡ ಅವರು ಫೈನಲ್ ಅಂತ ಹೇಳಿ ಏನು ಹೇಳಿದ್ರು. ಸೊ ಅದರಿಂದಾಗಿಯೇ ನಿಂಗರಾಜೇಗೌಡ ಈಗಾಗಲೇ ಅವರು ತಮ್ಮ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಸೊ ಹಾಗಾಗಿ ಏನಾಗುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕರ. ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ರಾಮ್ ನೀಡ್ತಾರೆ. ರಾಮ್, ಈಗ ಮೂರು ಜನ ಒಂದು ಕ್ಷೇತ್ರಕ್ಕೆ ಕಣದಲ್ಲಿದ್ದಾರೆ. ಸೊ ಅದು ಕೂಡ ಮೈತ್ರಿ ಇದ್ರೂ ಕೂಡ ಸೊ ಯಾಕೆ ಈ ಗೊಂದಲ ಇನ್ನೂ ಕೂಡ ಮುಂದುವರೆದಿದೆ? ಕೊನೆ ಹಂತದಲ್ಲಿ ಯಾವ ರೀತಿ ಮನವೊಲಿಸುವ ಕಸರತ್ತುಗಳು ನಡೀತಾ ಇವೆ? ಒಂದ್ ಕಡೆ ಶ್ರೀಕಂಠೇಗೌಡ, ಇನ್ನೊಂದು ಕಡೆ ನಿಂಗರಾಜೇಗೌಡ ಅವರ ಒಂದು ಮನವೊಲಿಕೆ ಸಾಧ್ಯ ಆಗತ್ತಾರ? ಖಂಡಿತವಾಗಿ ರೆಹಮಾನ್, ಲೋಕಸಭಾ ಚುನಾವಣೆ ನಂತರ JDS BJP ಮೈತ್ರಿ ಮುಂದುವರಿಯುತ್ತಾ ಅನ್ನೋ ಬಗ್ಗೆ ಸಾಕಷ್ಟು ಅನುಮಾನಗಳಿದ್ವು. ಇದೀಗ ಏನು ಪರಿಷತ್ ಚುನಾವಣೆಯಲ್ಲಿ JDS BJPಯ ಮೈತ್ರಿ ಮುಂದುವರೆದಿದೆ. ಅದರಲ್ಲೂ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಈ ಒಂದು ಮೈತ್ರಿ ವಿಚಾರದಲ್ಲಿ ಮನೆಯೊಂದು ಮೂರು ಬಾಗಿಲು ಅನ್ನುವಂತಾಗಿದೆ. ಯಾಕಂದ್ರೆ ಈಗಾಗಲೇ BJP ತನ್ನ ಅಧಿಕೃತ ಅಭ್ಯರ್ಥಿಯನ್ನ ಘೋಷಣೆ ಮಾಡಿತ್ತು, ನಿಂಗರಾಜೇಗೌಡಗೆ ಟಿಕೆಟ್ ಅನ್ನ ನೀಡಿತ್ತು. ಅದಾದ ನಂತರ ಏನು JDS ಸಹ ತನ್ನ ಪಕ್ಷದ ವಿವೇಕಾನಂದಗೆ B ಫಾರ್ಮ್ ಅನ್ನ ನೀಡಿದೆ. ಮತ್ತೊಂದು ಕಡೆ ಬಂಡಾಯ ಅಭ್ಯರ್ಥಿಯಾಗಿ ಟಿಕೆಟ್ ಮಿಸ್ ಆಗಿರುವಂತಹ KD ಶ್ರೀಕಂಠೇಗೌಡ ಸಹ ನಾನು ಕಣದಲ್ಲಿ ಇರ್ತೇನೆ ಅನ್ನೋ ಮಾತನಾಡಿದರೆ ಈ ಗೊಂದಲ ಸಾಕಷ್ಟು ಕಾರ್ಯಕರ್ತರಲ್ಲಿ ಗೊಂದಲವನ್ನ ಮೂಡಿಸ್ತಾ ಇದೆ. ಯಾಕಂದ್ರೆ NDA ಮೈತ್ರಿ ಅಭ್ಯರ್ಥಿ ಒಬ್ಬರೇ ಆಗ್ಬೇಕು, ಆದ್ರೆ BJP ತನ್ನ ಅಭ್ಯರ್ಥಿಯನ್ನು ಸಹ ಘೋಷಣೆ ಮಾಡಿದೆ. JDS ಸಹ ತನ್ನ ಅಭ್ಯರ್ಥಿಗೆ B ಫಾರ್ಮ್ ಅನ್ನ ನೀಡಿದೆ. ಈಗಾಗಲೇ BJPಯ ಅಧಿಕೃತ ಅಭ್ಯರ್ಥಿ ನಿಂಗರಾಜೇಗೌಡ ನಾಮಪತ್ರ ಸಹ ಸಲ್ಲಿಸಿದ್ದಾರೆ. ಇವತ್ತು ವಿವೇಕಾನಂದ ನಾನೇ ಮೈತ್ರಿ ಅಭ್ಯರ್ಥಿ ನಾಮಪತ್ರ ಸಲ್ಲಿಸ್ತಾ ಇದ್ದೇನೆ ಅಂತ ಇದ್ದಾರೆ. ಹೀಗಾಗಿ ಗೊಂದಲವನ್ನ ದೂರ ಮಾಡ್ಲಿಕ್ಕೆ ಇವತ್ತು BJP JDS ನ ರಾಜ್ಯ ನಾಯಕರು ಮೈಸೂರಿನಲ್ಲೇ ಒಂದು ಸಭೆಯನ್ನು ನಡೆಸ್ತಾ ಇದ್ದಾರೆ. HD ಕುಮಾರಸ್ವಾಮಿ, BY ವಿಜಯೇಂದ್ರ, ಅಶೋಕ ಸೇರಿದಂತೆ ಎಲ್ಲರೂ ಸಹ ಸಭೆಯಲ್ಲಿ ಭಾಗವಹಿಸ್ತಾರೆ. ಸಭೆಯ ನಂತರ ಗೊಂದಲಕ್ಕೆ ಒಂದು ತೆರೆ ಬೀಳುವ ಲಕ್ಷಣಗಳು ಕಾಣಿಸ್ತಾ ಇದೆ. ಥ್ಯಾಂಕ್ ಯು ರಾಮ್.